ಚೀನಾ ಹಿತ್ತಲಿಗೆ ನುಗ್ಗಿದ ಭಾರತ. ದಕ್ಷಿಣ ಚೀನಾ ಸಮುದ್ರಕ್ಕೆ ಭಾರತದ ನೌಕೆ. ಹತ್ತಿರ ಆದವು ಡ್ರ್ಯಾಗನ್ ಶತ್ರುಗಳು. ಸ್ನೇಹಿತರೆ, ಚೀನಾ ಯಾವಾಗಲೂ ಕೂಡ ಭಾರತದ ಸುತ್ತಮುತ್ತಲಿರೋ ರಾಷ್ಟ್ರಗಳನ್ನ ಅವ್ರ ಕಡೆಗೆ ಸೇರಿಸಿಕೊಂಡು ಭಾರತಕ್ಕೆ ಹಿಂಸೆ ಕೊಡೋಕೆ ಪ್ರಯತ್ನ ಪಡ್ತಾನೆ ಇರುತ್ತೆ. ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ಮಯನ್ಮಾರ್ ಕೂಡ ಒಂದು ಲೆವೆಲ್ಗೆ ಎಕ್ಸಾಂಪಲ್ ಕೊಡ್ತಾನೆ ಹೋಗ್ಬೋದು. ಮಾಲ್ಡೀವ್ಸ್ ಎಕ್ಸಾಂಪಲ್ ಕೊಡ್ತಾನೇ ಹೋಗ್ಬೋದು. ಈಗ ಭಾರತ ಅದೇ ರೀತಿ ಚೀನಾಗೆ ಕೌಂಟರ್ ಕೊಡ್ತಾ ಇದೆ. ವಿವಾದಿತ ದಕ್ಷಿಣ ಚೀನಾ ಸಮುದ್ರಕ್ಕೆ ಈಗ ಭಾರತ ಕೂಡ ನುಗ್ಗಿದೆ. ಫಿಲಿಪೈನ್ಸ್ ಜೊತೆಗೆ ಹೊಸ ಆಟವನ್ನ ಶುರು ಮಾಡ್ತಾ ಇದೆ. ಚೀನಾವನ್ನ ಗುರಿಯಾಗಿಸಿಕೊಂಡು ಇದೇ ಮೊದಲ ಬಾರಿಗೆ ಗಸ್ತು ಸಮರಾಭ್ಯಾಸ ಮಾಡಿದೆ. ಇದನ್ನು ಐತಿಹಾಸಿಕ ಹೆಜ್ಜೆ ಅಂತ ಪರಿಗಣಿಸಲಾಗ್ತಾ ಇದೆ. ಯಾಕೆ? ಚೀನಾದ ಪ್ರಬಲ ಶತ್ರು ಅಧಿಕೃತವಾಗಿ ಭಾರತದ ಹತ್ತಿರಕ್ಕೆ ಬಂದಂತಾಗಿದೆ. ಅಷ್ಟೇ ಅಲ್ಲ, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ 5 ದಿನಗಳ ಕಾಲ, ಯೋಚನೆ ಮಾಡಿ, ಫಿಲಿಪೈನ್ಸ್ ಅಧ್ಯಕ್ಷರು 5 ದಿನ ಭಾರತಕ್ಕೆ ಬರ್ತಾ ಇದ್ದಾರೆ. ಬ್ರಹ್ಮೋಸ್ ಮಿಸೈಲ್ಗಳ ನಂತರ ಈ ಸಲ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೂ ಕೂಡ ಫಿಲಿಪೈನ್ಸ್ ಕಂಡಿಟ್ಟಿದೆ ಖರೀದಿ ಮಾಡಬೇಕು ಅಂತ. ಬ್ರಹ್ಮೋಸ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಡೆಲಿವರಿ ಕೂಡ ನಾವು ಕೊಟ್ಟಿದ್ದೀವಿ ಅದನ್ನ. ಈಗ ಆಕಾಶನ ಕೊಡೋಕ್ಕೂ ಕೂಡ ಭಾರತ ಮುಂದಾಗಿದ್ದು ಎಲ್ಲ ಅಂದುಕೊಂಡಂತೆ ಆದರೆ ಚೀನಾ ವಿರುದ್ಧ ಭಾರತ ಫಿಲಿಪೈನ್ಸ್ ಒಟ್ಟಾಗಿ ಹೋರಾಡಲಿವೆ. ಹಾಗಿದ್ರೆ ಚೀನಾ ಸಮುದ್ರದಲ್ಲಿ ಭಾರತ ಮಾಡೋಕೆ ಹೊರಟಿರೋದೇನು? ಎಲ್ಲ ಬಿಟ್ಟು ಫಿಲಿಪೈನ್ಸ್ ಭಾರತದ ಬೆನ್ನು ಬಿದ್ದಿರೋದು ಯಾಕೆ? ಭಾರತ ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ಳುತ್ತೆ? ಇದು ಚೀನಾ ಭಾರತದ ಈ ಸಮರದಲ್ಲಿ, ಸ್ಪರ್ಧೆಯಲ್ಲಿ ಹೊಸ ಚಾಪ್ಟರ್ ಹೇಗಾಗುತ್ತೆ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಚೀನಾ ಹಿತ್ತಲಲ್ಲಿ ಭಾರತ ಗಸ್ತು, ಫಿಲಿಪೈನ್ಸ್ ಜೊತೆಗೆ ಭಾರತ ಡ್ಯಾನ್ಸ್. ಸ್ನೇಹಿತರೆ, ಫಿಲಿಪೈನ್ಸ್ ಚೀನಾ ಪಾಲಿಗೆ ಭಾರತ ಬಿಟ್ರೆ ಅವರ ಪಕ್ಕದಲ್ಲಿರುವ ಅತಿ ದೊಡ್ಡ ಶತ್ರು. ತೈವಾನ್ಗಿಂತ ಹೆಚ್ಚು ಫಿಲಿಪೈನ್ಸ್ ಕಂಡ್ರೆ ಭಯ ಪಡ್ತಾರೆ ಚೀನಿಯರು. ಫಿಲಿಪೈನ್ಸ್ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಚೀನಾದ ಹಿತ್ತಲಲ್ಲಿದೆ. ಹೀಗಾಗಿ ಅಮೆರಿಕ ಸೇರಿ ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇವ್ರನ್ನ ಪಾರ್ಟ್ನರ್ ಆಗಿ ನೋಡ್ತಾರೆ. ದಕ್ಷಿಣ ಚೀನಾ ಸಮುದ್ರದ ವಿಚಾರಕ್ಕೆ ಚೀನಾ ಫಿಲಿಪೈನ್ಸ್ ಕಿತ್ತಾಡ್ತಿದ್ದು, ಅಲ್ಲಿಗೆ ಯಾವುದೇ ಮೂರನೇ ಶಕ್ತಿ ಬಂದರೂ ಕೂಡ ಚೀನಾಗೆ ಬೆಂಕಿ ಬಿದ್ದಂಗಾಗತ್ತೆ ಬಾಲಕ್ಕೆ. ಈಗ ಇದೇ ವಿವಾದಿತ ದಕ್ಷಿಣ ಚೀನಾ ಸಮುದ್ರಕ್ಕೆ ಭಾರತ ಎಂಟರ್ ಆಗಿದೆ. ಹಾಗೆ ನೋಡಿದ್ರೆ ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ರೊಮುಲ್ಡೆಸ್ ಮಾರ್ಕೋಸ್ ಜೂನಿಯರ್ 5 ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದಾರೆ. 5 ದಿನ ಭಾರತಕ್ಕೆ ಬರುವಾಗಲೇ ಇಂಡಿಯಾ ನಮ್ಮ ವ್ಯಾಲ್ಯೂಡ್ ಫ್ರೆಂಡ್, ಅತ್ಯಂತ ಬೆಲೆಬಾಳೋ ಸ್ನೇಹಿತ ಅಂತ ಹೇಳಿದ್ದಾರೆ. ಆಗಸ್ಟ್ 8ರವರೆಗೆ ಭಾರತ ಪ್ರವಾಸ. PM ನರೇಂದ್ರ ಮೋದಿಯೊಂದಿಗೆ ಆಗಸ್ಟ್ 5ಕ್ಕೆ ದ್ವಿಪಕ್ಷೀಯ ಮಾತುಕತೆ. ವಿಶೇಷವಾಗಿ ರಕ್ಷಣಾ ವಿಚಾರ, ಕಡಲ ಸಹಕಾರದ ಬಗ್ಗೆ ಫೋಕಸ್. ಈ ಮೀಟಿಂಗ್ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜೊತೆಗೂ ಫಿಲಿಪೈನ್ಸ್ ಅಧ್ಯಕ್ಷರು ಮೀಟಿಂಗ್ ನಡೆಸಲಿದ್ದು, ಫಿಲಿಪೈನ್ಸ್ಗೆ ಹೋಗೋ ಮುನ್ನ ಅವರು ಬೆಂಗಳೂರಿಗೂ ಭೇಟಿ ಕೊಡ್ತಾರೆ. ಈ ಟೈಮ್ನಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ಕೂಡ ಮೀಟ್ ಮಾಡಿ ಬೆಂಗಳೂರಲ್ಲಿ ಹೂಡಿಕೆ, ವ್ಯಾಪಾರದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಹೀಗೆ ರಾಜತಾಂತ್ರಿಕ ಸಂಬಂಧ ವೃದ್ಧಿಯಾಗ್ತಿರೋ ಹೊತ್ತಲ್ಲಿ ಅತ್ತ ಭಾರತದ ನೌಕಾಪಡೆ ದಕ್ಷಿಣ ಚೀನಾ ಸಮುದ್ರಕ್ಕೆ ಎಂಟರ್ ಆಗಿದೆ. ಗಸ್ತು ಹೆಸರಲ್ಲಿ ಈಗ ಆಲ್ರೆಡಿ ಫಿಲಿಪೈನ್ಸ್ನಲ್ಲಿ 4 ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಿದೆ. ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ INS ಡೆಲ್ಲಿ, INS ಶಕ್ತಿ ಹೆಸರಿನ ಫ್ಲೀಟ್ ಟ್ಯಾಂಕರ್, INS ಕಿಲ್ತಾನ್ ಅನ್ನೋ ಆಂಟಿ ಸಬ್ಮರೀನ್ ವಾರ್ಫೇರ್ ಕಾರ್ವೆಟ್, ಹಾಗೆ INS ಸಂಧಾಯಕ್ ನೌಕೆಗಳನ್ನು ನಿಯೋಜನೆ ಮಾಡಿದೆ. ಈ ಬಗ್ಗೆ ಭಾರತ ಮತ್ತು ಫಿಲಿಪೈನ್ಸ್ ಅಧಿಕಾರಿಗಳು ಮಾತನಾಡಿದ್ದು, ಪರಸ್ಪರ ಸಹಕಾರದೊಂದಿಗೆ ಇಲ್ಲಿ ಗಸ್ತು ನಡೆಸ್ತಾ ಇದ್ದೀವಿ. 2 ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧ ಹಾಗೂ ಹೆಚ್ಚುತ್ತಿರೋ ಕಡಲ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಇದು ಸಾಕ್ಷಿ ಅಂತ ಹೇಳಿದ್ದಾರೆ. ಜುಲೈ 3 ಮತ್ತು 4ನೇ ತಾರೀಕು 2 ದಿನ ಇಬ್ಬರು ಸೇರ್ಕೊಂಡು ಗಸ್ತು ನಡೆಸಿದ್ದಾರೆ. ಹೊಸ ಅಧ್ಯಾಯ ಶುರು. ಸ್ನೇಹಿತರೆ, ಇಲ್ಲಿ ಭಾರತದ ಈ ಹೆಜ್ಜೆ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈ ದಕ್ಷಿಣ ಚೀನಾ ಸಮುದ್ರದಿಂದ ಭಾರತಕ್ಕೆ ಯಾವುದೇ ಹಿತಾಸಕ್ತಿ ಇಲ್ಲ. ಅಲ್ಲಿ ನಮ್ಮ ಟ್ರೇಡ್ ರೂಟ್ಸ್ ಇಲ್ಲ, ಅಥವಾ ನಮ್ಮ ಯಾವುದೇ ಮಿತ್ರನೂ ಅಲ್ಲಿ ಇಷ್ಟು ದಿನ ಇರಲಿಲ್ಲ. ಅದೇ ಕಾರಣಕ್ಕೆ ಭಾರತ ಅದನ್ನು ತನ್ನ ಗ್ರೌಂಡ್ ಅಲ್ಲ ಅಂತ ಬಿಟ್ಕೊಟ್ಟಿತ್ತು. ತನಗೆ ಬೆದರಿಕೆ ಒಡ್ಡಬಹುದಾದ ಹಿಂದೂ ಮಹಾಸಾಗರದ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಿತ್ತು. ಆದ್ರೆ ಈಗ ಅಲ್ಲಿಗೂ ನೌಕಾಪಡೆ ಕಳಿಸಿದೆ. ಇದು ಚೀನಾಗೆ ಭಾರತದ ಡೈರೆಕ್ಟ್ ಚಾಲೆಂಜ್. ಯಾಕಂದ್ರೆ ಚೀನಾ ಫಿಲಿಪೈನ್ಸ್ ನಡುವೆ ಸಿಕ್ಕಾಪಟ್ಟೆ ದ್ವೇಷದ ವಾತಾವರಣ ಇದೆ. ಮ್ಯಾಪ್ನಲ್ಲಿ ನೋಡಿ, ಇದು ಫಿಲಿಪೈನ್ಸ್ ಆಗ್ನೇಯ ಏಷ್ಯಾದ ಒಂದು ದ್ವೀಪ ರಾಷ್ಟ್ರ. ಭಾರತದಿಂದ ಸುಮಾರು 5,000 ಕಿಲೋಮೀಟರ್ ದೂರದಲ್ಲಿದೆ. 2 ರಾಷ್ಟ್ರಗಳ ಮಧ್ಯೆ ಭಯಂಕರ ದೊಡ್ಡ ಸಾಗರ ಗಡಿ ಇದೆ. ಚೀನಾ 9 ಲೈನ್ ಅಂತ ಬರ್ಕೊಂಡಿದ್ದು, ಅಲ್ಲಿಂದ ಈ ಕಡೆಗೆ ನಮಗೆ ಸೇರಬೇಕು ಅಂತ ಹೇಳುತ್ತೆ. ಇದನ್ನ ಫಿಲಿಪೈನ್ಸ್ ಒಪ್ಪಲ್ಲ. ಹೀಗಾಗಿ ಇಲ್ಲಿ ದಿನ ಹೊಡೆದಾಟ ಆಗುತ್ತೆ. ರೌಡಿಗಳ ರೀತಿ ನೀರು ಹಾರಿಸ್ಕೊಂಡು, ವೇಗವಾಗಿ ವಾಟರ್ ಕ್ಯಾನನ್ ಹಾರಿಸ್ಕೊಂಡು, ಹಡಗುಗಳನ್ನು ಒಬ್ರಿಗೊಬ್ರು ಗುದ್ದಿಸ್ಕೊಂಡು ನೀರೆರಚೋದು ಎಲ್ಲ ಮಾಡ್ಕೊಂಡು ಜಗಳ ಆಡ್ತಿರ್ತಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 37,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 28,
2025 ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಈ ಪ್ರದೇಶ ಅತ್ಯಂತ ಸಂಪನ್ಮೂಲಗಳಿಂದ ತುಂಬಿರೋ ಪ್ರದೇಶ. ಮೀನುಗಾರಿಕೆಗೆ ಹೇಳಿ ಮಾಡಿರೋ ಜಾಗ. ಸುಮಾರು 3.5 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತಾರ ಹೊಂದಿರೋ ವಿಶಾಲ ಸಮುದ್ರದಲ್ಲಿ ಅಪಾರ ಪ್ರಮಾಣದ ಅನಿಲ ಹಾಗೂ ತೈಲ ನಿಕ್ಷೇಪ ಇದೆ. ಹೀಗಾಗಿ ಇದರ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಇಬ್ರು ಕಿತ್ತಾಡ್ತಿದ್ದಾರೆ. ಚೀನಾ ಅಂತೂ ಎಷ್ಟೇ ವಿರೋಧ ಮಾಡಿದ್ರೂ ಕೂಡ ಕೃತಕ ದ್ವೀಪಗಳನ್ನು ನಿರ್ಮಿಸೋದು, ಸೇನೆ ತಂದಿಲ್ಲಿಗೆ ಹಾಕೋದು ಮಾಡ್ತಾನೆ ಇದೆ. ಇಲ್ಲಿ ಏರ್ ಸ್ಟ್ರಿಪ್, ರೆಡಾರ್ ಫೆಸಿಲಿಟಿ, ನೌಕಾ ಹಡಗುಗಳಿಗೆ ಲಂಗರ್ ಹಾಕೋ ಜಾಗವನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಫಿಲಿಪೈನ್ಸ್ ಪಶ್ಚಿಮದ ರಾಷ್ಟ್ರಗಳೊಂದಿಗೆ, ಅಮೆರಿಕದೊಂದಿಗೆ ಜಾಸ್ತಿ ಕಾಣಿಸ್ಕೊಳ್ತಿತ್ತು. ಹಾಗೆ ಜಪಾನ್, ಆಸ್ಟ್ರೇಲಿಯಾಗಳೊಂದಿಗೂ ಒಪ್ಪಂದ ಮಾಡ್ಕೊಳ್ತಿತ್ತು. ಈಗ ಫಿಲಿಪೈನ್ಸ್ ಭಾರತದ ಕಡೆಗೂ ನೋಡ್ತಾ ಇದೆ. ಭಾರತ ಈ ಭಾಗದಲ್ಲಿ ಎಮರ್ಜಿಂಗ್ ಪವರ್ ಆಗ್ತಾ ಇದ್ದು ಚೀನಾ ಕಟ್ ಹಾಕೋಕೆ ಭಾರತವೇ ನಮಗೆ ಸರಿಯಾದ ಶಕ್ತಿ ಅಂತ ಫಿಲಿಪೈನ್ಸ್ ಅರ್ಥ ಮಾಡ್ಕೊಂಡಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಚೀನಿ ಅಸ್ತ್ರಗಳ ವಿರುದ್ಧ ಭಾರತದ ಅಸ್ತ್ರಗಳು ಪ್ರದರ್ಶನ ಯಾವ ರೀತಿ ಕೊಟ್ಟವು ಅನ್ನೋದನ್ನು ನೋಡಿದ ಮೇಲೆ ಇನ್ನಷ್ಟು ಫಿಲಿಪೈನ್ಸ್ಗೆ ಭಾರತದ ಮಹತ್ವ ಅರ್ಥ ಆಗಿದೆ. ಆಲ್ರೆಡಿ ನಮ್ಮ ಹತ್ರ ಬ್ರಹ್ಮೋಸ್ ಪರ್ಚೇಸ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ಗಿಂತ ಮುಂಚೆನೆ ಅಲ್ಲಿಗೆ ಬ್ರಹ್ಮೋಸ್ನ ಪವರ್ ನೋಡಿದ್ದಾರೆ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಪವರ್ ಕೂಡ ನೋಡಿದ್ದಾರೆ. ಹೀಗಾಗಿ ಇನ್ನಷ್ಟು ಖರೀದಿ ಮಾಡೋಣ ಅಂತ ಓಡೋಡಿ ಬರ್ತಾ ಇದ್ದಾರೆ. ಪಿನಾಕ ರಾಕೆಟ್ ಸಿಸ್ಟಮ್ ಖರೀದಿಗೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಆರಂಭಿಕ ಮಾತುಕತೆ ನಡೀತಿರೋ ಮಾಹಿತಿ ಇದೆ. ಅಲ್ಲದೆ ಯುದ್ಧ ಟ್ಯಾಂಕ್ಗಳನ್ನು ಕೂಡ ಭಾರತದಿಂದ ಖರೀದಿ ಮಾಡೋ ಬಗ್ಗೆನೂ ಫಿಲಿಪೈನ್ಸ್ ಯೋಚನೆ ಮಾಡ್ತಿದೆ. ಭಾರತಕ್ಕೂ ಕೂಡ ಸ್ಟ್ರಾಟಜಿಕಲಿ ಇದು ಇಂಪಾರ್ಟೆಂಟ್. ಸ್ನೇಹಿತರೆ, ಪಾಕಿಸ್ತಾನ, ಬಾಂಗ್ಲಾ, ಲಂಕಾ, ಮಾಲ್ಡೀವ್ಸ್ ಎಲ್ಲ ಹಿಡ್ಕೊಂಡು ಚೀನಾ ಭಾರತಕ್ಕೆ ಹೆಡ್ಏಕ್ ಕೊಡ್ತಾ ಇತ್ತು, ತಲೆನೋವು ಕೊಡ್ತಾ ಇತ್ತು. ಈಗ ನಿಮ್ಮ ಭಾಷೆಯಲ್ಲಿ ಉತ್ತರ ಕೊಡೋಕೆ ನಮಗೂ ಬರುತ್ತೆ ಅಂತ ಭಾರತ ತೋರಿಸ್ತಾ ಇದೆ. ನಮ್ಮ ರಕ್ಷಣಾ ರಫ್ತಿಗೂ ಇದು ಹೊಸ ಮಾರ್ಕೆಟ್ ಆಗ್ತಾ ಇದೆ. ಭಾರತ ಫಿಲಿಪೈನ್ಸ್ ಸಂಬಂಧ. ಭಾರತ ಫಿಲಿಪೈನ್ಸ್ ನಡುವೆ 1949ನೇ ಇಸವಿಯಿಂದಲೂ ಕೂಡ ಸಂಬಂಧ ಚೆನ್ನಾಗೇ ಇದೆ. ಆದರೆ ಇತ್ತೀಚೆಗೆ ಎರಡೂ ದೇಶಗಳ ಸಂಬಂಧದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. 2016-17ರಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ $1.98 ಬಿಲಿಯನ್ ವ್ಯಾಪಾರ ನಡೀತಾ ಇತ್ತು ಅಷ್ಟೇ. 2018-19ರಲ್ಲಿ $2.32 ಬಿಲಿಯನ್ ರೀಚ್ ಆಯಿತು. ಈಗ $3 ಬಿಲಿಯನ್ ಅಧಿಕ ವ್ಯಾಪಾರ ವಹಿವಾಟು ನಡೀತಾ ಇದೆ. ಇದರಲ್ಲಿ ಭಾರತ $2.9 ಬಿಲಿಯನ್ ನಷ್ಟು ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಫಾರ್ಮಾಸ್ಯೂಟಿಕಲ್ಸ್, ಕಬ್ಬಿಣ, ಉಕ್ಕು, ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಕಳಿಸುತ್ತೆ. ಫಿಲಿಪೈನ್ಸ್ ಕೂಡ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ಸ್, ತಾಮ್ರ, ಪ್ಲೈವುಡ್ ನಂತಹ ವಸ್ತುಗಳನ್ನು ಭಾರತಕ್ಕೆ ಕಳಿಸುತ್ತೆ. ಈಗ ಹೊಸದಾಗಿ ಈ ಬೆಳವಣಿಗೆ 5 ದಿನ ಭಾರತಕ್ಕೆ ಬರ್ತಿರೋದು. ಮಹತ್ವದ ಒಪ್ಪಂದಗಳಿಗೆ ಸೈನ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರೋದು. ಭಾರತ ಫಿಲಿಪೈನ್ಸ್ ಸಂಬಂಧದಲ್ಲಿ, ಆ ಮೂಲಕ ಭಾರತ ಚೀನಾ ಸಂಬಂಧದಲ್ಲೂ ಕೂಡ ಹೊಸ ಅಧ್ಯಾಯ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸ್ತಾನೆ ಇರ್ತೀವಿ. ಸಣ್ಣ ಪುಟ್ಟ ಅಪ್ಡೇಟ್ ಆದರೆ ಸುತ್ತು ಜಗತ್ತಲ್ಲಿ ಕವರ್ ಆಗೇ ಆಗುತ್ತೆ. ಫಿಲಿಪೈನ್ಸ್ ಅಧ್ಯಕ್ಷರು ಭಾರತಕ್ಕೆ ಬಂದಾಗ ಮೇಜರ್ ಡೆವಲಪ್ಮೆಂಟ್ ಏನಾದರೂ ಆದರೆ, ಮೇಜರ್ ಡೀಲ್ಗಳೇನಾದರೂ ಸೈನ್ ಆದರೆ ಪ್ರತ್ಯೇಕ ವಿಶೇಷ ವರದಿಯಲ್ಲೂ ಕೂಡ ಮಾಹಿತಿ ಕೊಡ್ತೀವಿ. ಅದಕ್ಕೆ ಏನು ಮಾಡಬೇಕು ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಆಗ ಆ ಎಲ್ಲ ಮಾಹಿತಿ ನೇರವಾಗಿ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.